ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು CNM ಕ್ರಿಯೇಷನ್ಸ್ 9979. ನಾವೀಗ ಬೋಟ್ ಹೌಸ್ ಒಳಗಡೆ ಇದ್ದೀವಿ. ಬೋಟ್ ಹೌಸ್ ಒಳಗಡೆ ಹೇಗಿರುತ್ತೆ ನೋಡೋಣ ಬನ್ನಿ. ಚೇರ್ ಇರುತ್ತೆ, ಟಿವಿ ಹಾಕಿರ್ತಾರೆ, ಕೂತ್ಕೊಳ್ಳೋಕೆ ಸೀಟ್ಸ್ ಇರುತ್ತೆ, ಗೇಟ್ ಇರುತ್ತೆ. ಈಗ ಅದ್ರೊಳಗಡೆ ಡುಪ್ಲೆಕ್ಸ್ ಮಾಡಿರ್ತಾರೆ. ಹೆಂಗೆ ಬನ್ನಿ ನೋಡೋಣ. ನೋಡಿ, ಸ್ಟೆಪ್ಸ್ ಗಳೆಲ್ಲ ವುಡನ್ದು ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ. ನಾವು ಹೋಗಿದ್ದು ರಾಯಲ್ ಕ್ರೂಸ್ ಅಂತ ಬೋಟ್ ನೇಮು. ಬೋಟಿಂಗ್ ಹೆಂಗಿರುತ್ತೆ ನೋಡ್ಕೊಂಡ್ ಬರೋಣ ಅಂತ ಹೊರಟ್ವಿ. ತುಂಬಾ ಚೆನ್ನಾಗಿದೆ. ಅದ್ರಲ್ಲೂ ಒಂದು ಬೆಡ್ರೂಮ್ ತರ ಮಾಡಿರ್ತಾರೆ. ಆಮೇಲೆ ಡೈನಿಂಗ್ ಟೇಬಲ್ ತರ ಒಂದು ಟೇಬಲ್ ಮಾಡಿರ್ತಾರೆ. ಸ್ನಾಕ್ಸ್ ಎಲ್ಲ ತಗೋಬಹುದು. ಬೋಟ್ ಒಳಗಡೆ ಎಲ್ಲ ತಿನ್ಕೊಂಡು ಆರಾಮಾಗಿ ಚಿಕ್ಕ ಮಕ್ಳೆಲ್ಲ ಡ್ಯಾನ್ಸ್ ಮಾಡ್ತಾರೆ ಬೋಟ್ ಒಳಗಡೆ. ಎಷ್ಟ್ ಚೆನ್ನಾಗಿರುತ್ತೆ. ಲೇಟೆಸ್ಟ್ ಡ್ಯಾನ್ಸ್ ಮಾಡೋಂತ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ. ಸೂಪರ್ ಆಗಿರುತ್ತೆ. ನೋಡಿ, ಯಾವ್ದೋ ಒಂದು ಬೋಟ್ ಬರ್ತಾ ಇದೆ. ಈ ಬೋಟಲ್ಲಿ ಒಂದು ಹಗ್ಗ ಇರುತ್ತೆ. ಅದನ್ನ ಆ ಕಡೆಗೆ ಇನ್ನೊಬ್ರು ನಿಂತಿರ್ತಾರೆ. ಆ ಕಡೆಗೆ ಹಾಕ್ತಾರೆ ಹಗ್ಗನ ಅಲ್ಲಿ ಕಬ್ಬಿಣದ್ದು ಇದೆಯಲ್ಲ ಅದಕ್ಕೆ ಕಟ್ಬಿಡ್ತಾರೆ. ಒಂದ್ ಬೋಟಿಗೆ 2 ಅಥವಾ 3 ಇರ್ಬೋದು ಅಷ್ಟು ಹಗ್ಗಗಳನ್ನ ಹಾಕ್ಬಿಟ್ಟು ಕಟ್ತಾರೆ. ಆವಾಗ ಬೋಟ್ ಮುಂದಕ್ಕೆ ಮೂವ್ ಆಗಲ್ಲ, ನಿಂತ್ಕೊಂಡಿರುತ್ತೆ. ನಂದು ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಒಂದ್ ಕಲ್ಲು ಎತ್ತಾಕಿದ್ರೆ ನೀರಲ್ಲಿ ಅದು ಮುಳುಗೋಗುತ್ತೆ. ಆದ್ರೆ ಬೋಟ್ ಕಲ್ಗಿಂತ ದೊಡ್ಡದು ಅಲ್ವಾ? ಆ ಬೋಟ್ ಯಾಕೆ ನೀರಲ್ಲಿ ಮುಳುಗಲ್ಲ? ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೈಂಟಿಫಿಕ್ ರೀಸನ್ ಇದ್ರೆ ನಮ್ಗೆ ತಿಳಿಸಿ, ಆಯ್ತಾ? ನೆಕ್ಸ್ಟ್, ಈಗ ಬೋಟ್ ಒಳಗಡೆ ತುಂಬಾ ಚೆನ್ನಾಗಿತ್ತು. ನೀರ್ ಮೇಲ್ಗಡೆ ಹೆಂಗೆ ನಾವು ಒಂಥರ ತೇಲ್ಕೊಂಡು ಹೋಗ್ತಿದ್ದೀವೇನೋ ಅನ್ನೋ ತರ ಎಕ್ಸ್ಪೀರಿಯನ್ಸ್ ಆಯ್ತು. ಚಿಕ್ಕ ಚಿಕ್ಕ ಬೋಟ್ಗಳು, ದೊಡ್ಡ ದೊಡ್ಡ ಬೋಟ್ಗಳು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆಮೇಲೆ ನೀವು ಮಕ್ಕಳ ಜೊತೆಗೆ ವೆಕೇಶನ್ಗೆ ಅಂತ ಹೋದ್ರೆ ಕೇರಳದ ಕಣ್ಣೂರಲ್ಲಿ ಬೋಟ್ ಹೌಸ್ಗಳು, ಬೋಟಿಂಗ್ ಪ್ಲೇಸ್ ಇದೆ. ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. ಎಷ್ಟು ಚೆನ್ನಾಗಿ ಬೋಟ್ ಹೌಸ್ ಒಳಗಡೆ ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಡ್ಯಾನ್ಸ್ ಮಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಆಮೇಲೆ ಗ್ರೂಪಲ್ಲಿ ಹೋದ್ರಂತೂ ತುಂಬ ಚೆನ್ನಾಗಿರುತ್ತೆ. 2-3 ಪೀಪಲ್ ಹೋಗೋದಕ್ಕಿಂತ 10-15 ಈ ಥರ ಗ್ರೂಪಲ್ಲಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇಡೀ ಬೋಟೇ ನಮ್ಮದು ಅನ್ನೋ ಫೀಲ್ ಬರುತ್ತೆ ಆವಾಗ. ಅದರಲ್ಲಿ ಲಕ್ಸುರಿ ಬೆಡ್ರೂಮ್ ಕೂಡ ಇರುತ್ತೆ. ಆರಾಮಾಗಿ ನೀವು ಸ್ಟೇ ಆಗ್ಬೋದು ಅನ್ಸುತ್ತೆ. ವಿಚಾರಿಸಿ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದು ಬೋಟಿಗೆ ಒಂದೊಂದು ಥರ ರೇಟ್ ಫಿಕ್ಸ್ ಆಗಿರುತ್ತೆ ಅಲ್ಲಿ. ನಾವು ಹೋದ ಬೋಟು ರಾಯಲ್ ಕ್ರೂಸ್ ಅಂತ. ಒಬ್ಬರಿಗೆ 50 ರುಪೀಸ್. ಬಿಲೋ 5 ಇಯರ್ಸ್ ಏನೋ ಆ ಮಕ್ಕಳಿಗೆ ಫ್ರೀ ಇರುತ್ತೆ. ನೀವು ಅದೇ ವೆಕೇಷನ್ಗೆ ಅಂತ ಹೋದರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಕಾಸ್ಟ್ಲಿ ಅಂತ ಕೂಡ ಅನ್ಸಲ್ಲ, ತುಂಬ ಎಂಜಾಯ್ ಕೂಡ ಮಾಡ್ತೀವಿ ನಾವು. ನೋಡಿ, ಯಾವುದೋ ಇನ್ನೊಂದು ದೊಡ್ಡ ಬೋಟ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ. ಸಾಂಗ್ಸ್ ಸೂಪರ್ ಆಗಿರುತ್ತೆ. ಡ್ಯಾನ್ಸ್ ಮಾಡೋರ್ಗಂತೂ ಒಂಥರ ಕ್ರೇಜ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಡೀ ಬೋಟಲ್ಲಿ ಎಲ್ಲ ನಮ್ಗೆ ಗೊತ್ತಿರೋರೇ ಇದಾರೇನೋ ಅನ್ನೋ ಥರ ಫೀಲ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವೀಗ ಬೋಟ್ ಸ್ಟೇಷನಿಂದ ಹೊರಟ್ವಿ. ಆ ಬೋಟ್ ಸ್ಟೇಷನ್ಗೆ ಒಂದು ಟಾಟಾ ಬಾಬಾಯ್ ಹೇಳೋಣ. ನೋಡಿ, ಚಿಕ್ಕ ಚಿಕ್ಕ ಬೋಟ್ಗಳು, ಸ್ಪೀಡ್ ಬೋಟ್ಗಳೆಲ್ಲ ಇದೆ. ಸೂಪರ್ವಾಗಿರುತ್ತೆ. ಮಕ್ಳು ಕರ್ಕೊಂಡು ಹೋಗಿ ಫ್ಯಾಮಿಲಿ ಫುಲ್ ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನೀರ್ ಮೇಲೆ ನೋಡಿ, ಒಂಥರ ಗ್ರೀನ್ ಆಗಿದೆ ನೀರು. ಅದು ನದಿ ನೀರಾಗಿರೋದ್ರಿಂದ ತುಂಬ ಚೆನ್ನಾಗಿ ಅನ್ಸುತ್ತೆ. ಬ್ಯಾಕ್ ವಾಟರ್ ಕೂಡ ಅಲ್ಲ ಅನ್ಸುತ್ತೆ, ಅದು ಕಬಿನಿ ರಿವರ್ ಅಂತ ಹೇಳಿದ್ರು ಅಲ್ಲಿ. ನೋಡಿ, ಒಂದು ದೊಡ್ಡ ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ಲಿ. ಯಾವುದೋ ಬೋಟ್ ಕೂಡ, ಚಿಕ್ಕ ಚಿಕ್ಕ ಬೋಟ್ಗಳೆಲ್ಲ ಇದೆ. ಆರಾಮಾಗಿ ಫ್ಯಾಮಿಲಿಗೆ ಫುಲ್ ಒಂದು ಬೋಟ್ ಸಿಗುತ್ತೆ. ಆ ಥರನೂ ಹೋಗಿ ಬರ್ಬೋದು. ಒಂದೇ ಫ್ಯಾಮಿಲಿ ಒಂದು ಬೋಟ್, ಆ ಥರನೂ ಹೋಗಿ ಬರ್ಬೋದು. ಇದು ಸ್ವಲ್ಪ ದೊಡ್ಡ ಬೋಟ್ ಹೌಸ್ ಥರ, ಕ್ರೂಸ್ ಅಂತೀವಲ್ಲ ಆ ಥರ. ಅದರಲ್ಲಿ ನಾವು ಹೊರಟ್ವಿ. ಚಿಕ್ಕ ಚಿಕ್ಕ ಕ್ರೊಕೊಡೈಲ್ಸ್ ಎಲ್ಲ, ಚಿಕ್ಕ ಚಿಕ್ಕ ಮರಿ ಕ್ರೊಕೊಡೈಲ್ಸ್ ಎಲ್ಲ ಕಾಣಿಸ್ತಾ ಇತ್ತು ನೀರಲ್ಲಿ. ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳು ತುಂಬ ನಾಟಿಕಲ್. ಸೊ ಅವಳು ನೀರಲ್ಲಿ ಎಲ್ಲಾದ್ರೂ ಮೊಬೈಲ್ ಹಾಕ್ಬಿಟ್ರೆ ಅಂತ ಭಯ ಬಂದು ವಿಡಿಯೋ ಮಾಡಲಿಲ್ಲ ಅಷ್ಟೇ. ಅವಳೇ ಮಾತಾಡ್ತಾಳೆ ನೋಡಿ. ಹಾಯ್ ಗಾಯ್ಸ್. ತುಂಬ ಚೆನ್ನಾಗಿತ್ತು, ಹೋಗಿ ಬನ್ನಿ. ನೋಡಿ, ಬೋಟಲ್ಲಿ ಹೋಗ್ಬೇಕಾದ್ರೆ ವೇವ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿಳಿಯಾಗಿದೆ. ಎಷ್ಟು ಒಂಥರ ಮೈಂಡ್ ಎಲ್ಲ ಪೀಸ್ಫುಲ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ರಿವರ್ ಕೂಡ.
ಟೆನ್ಷನ್ನೇ ಇರಲ್ಲ, ಹೋಗಿ ಬನ್ನಿ ಚೆನ್ನಾಗಿರುತ್ತೆ. ಇನ್ನೊಂದು ಬೋಟ್ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದ್ರ ಶಾಡೋ ನೋಡಿ ನೀರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯೆಲ್ಲೋ ಕಲರ್ ಬೋಟ್ ಅದು. ಯಾರೂ ಇಲ್ಲ ಅನಿಸುತ್ತೆ ಅದರಲ್ಲಿ. ಏನೋ ತಿನ್ನೋದಕ್ಕೆ ಬರ್ತಾ ಇದೆ ಅನ್ನೋ ಥರ ಅದು ಅದ್ರದ್ದು ಪೋಸ್ ಇರೋದು ನೋಡಿ ಚೆನ್ನಾಗಿದೆ. ಇನ್ನೊಂದು ಯಾವುದೋ ಲೈಟ್ ಹಾಕೊಂಡು ಬರ್ತಾ ಇದೆ. ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿರ್ತವೆ ಬೋಟ್ ಒಳಗಡೆ. ಎಲ್ಲ ಬೋಟ್ಗಳದ್ದು ಸಾಂಗ್ಸು ಹತ್ರ ಬಂದಂಗೆಲ್ಲ ಆ ಬೋಟ್ಗಳದ್ದೇ ಸಾಂಗ್ಸ್ ಎಲ್ಲ ಕೇಳಿ ಡಬ್ಬ ಡಬ್ಬ ಅಂತ ಇರುತ್ತೆ. ಒಂಥರ ಮಸ್ತಾಗಿರುತ್ತೆ, ಇಷ್ಟು ಹೇಳ್ಬೋದು. ಬರ್ತಾ ಇದೆ, ಎರಡೂ ಮೀಟ್ ಆಗ್ತವೇನೋ ಅನ್ನೋ ಥರ ಬರ್ತಾ ಇದಾವೆ ನೋಡಿ ಎರಡೂ ಬೋಟ್ಗಳು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ ಬೋಟ್, ಚೆನ್ನಾಗಿರುತ್ತೆ. ನಾವು ಮೇಲ್ಗಡೆ ಇದ್ದವ್ರು ಕೆಳಗಡೆ ಬಂದ್ವಿ ಇವಾಗ. ಯಾವುದೋ ಮಗು ನೋಡಿ ರಾರ ರಕ್ಕಮ್ಮ ಸಾಂಗಿಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದೆ, ಎಂಜಾಯ್ ಮಾಡ್ತಾ ಇದೆ. ಕೆಲವರು ಟಿ ವಿ ನೋಡ್ತಾ ಇರ್ತಾರೆ, ಕೆಲವರು ಮಕ್ಕಳು ಡ್ಯಾನ್ಸ್ ಎಂಜಾಯ್ ಮಾಡ್ತಾ ಇರ್ತಾರೆ. ಚೆನ್ನಾಗಿತ್ತು, ವಿಡಿಯೋ ಮಾಡಿದೆ ನೋಡಿ. ಆ ಮಗು ಎಷ್ಟು ಎಂಜಾಯ್ಮೆಂಟಲ್ಲಿದೆ. ಅದು ಕಂಪ್ನಿ ಯಾರು ಕೊಡ್ತಾ ಇಲ್ಲ ಪಾಪ, ಒಂದೇ ಡ್ಯಾನ್ಸ್ ಮಾಡ್ತಾ ಇದೆ. ಅದು ಅವ್ರ ಅಣ್ಣನ ಕರಿತಾ ಇದೆ. ಈಗ ಇನ್ನೊಂದು ಪಾಪು ಬಂತು ನೋಡಿ, ಅವೆರಡು ಸೇರ್ಕೊಂಡು ಡ್ಯಾನ್ಸ್ ಮಾಡ್ತೋ ಇಲ್ಲ. ಆ ಪಾಪು ಭಾಳ ತುಂಬ ಶಾರ್ಪ್ ಇದೆ. ಈಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಒಳ್ಳೆ ವಿಡಿಯೋಯಿಂದ ಮತ್ತೆ ಬರ್ತೀನಿ. ಅಲ್ಲಿ ತನಕ Take care. Tata. Bye bye, friends. ನೋಡಿ ನನ್ನ ಮಗಳ ವಾಯ್ಸ್ ಇದು ಎಷ್ಟು ನಾಟಿ ಅಂತ ನೀವೇ ಕಾಮೆಂಟ್ ಮಾಡಿ.